ಬೆಂಗಳೂರು ಹೊರವಲಯದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ನೋಡುವುದಕ್ಕೆ ಪಾಳು ಬಿದ್ದ ಫ್ಯಾಕ್ಟರಿ ಅದರ ಒಳಗೆ ನಡೆಯೋದೇ ಬೇರೆ. ಕದ್ದು ಮುಚ್ಚಿ ಪ್ಲಾಸ್ಟಿಕ್ ಅನ್ನು ಕರಗಿಸಿ ಅಕ್ರಮ ಕವರ್ ತಯಾರಿಕೆ ಮಾಡಲಾಗ್ತಾ ಇತ್ತು. ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರು ಕೂಡ ಖದೀಮರು ಡೋಂಟ್ ಕೇರ್. ನೆಲಮಂಗಲ ತಾಲೂಕಿನ ಹೊನ್ನಸಂದ್ರದ ಬಳಿ ಇರುವಂತಹ ಕಾರ್ಖಾನೆ ಯಾವುದೇ ಲೈಸೆನ್ಸ್ ಇಲ್ಲದೆ ರೆವಿನ್ಯೂ ಜಾಗದಲ್ಲೇ ದಂಧೆ ನಡೆಸ್ತಾ ಇತ್ತು. ಸುನಿಲ್ ಡಿಸೋಜಾ ಎಂಬಾತನ ಒಡೆತನದ ಅಕ್ರಮ ಫ್ಯಾಕ್ಟರಿ. ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಹೇಳಿಕೊಂಡು ಗ್ರಾಮಸ್ಥರಿಗೆ ಬೆದರಿಕೆ ಹಾಕ್ತಿದ್ದಂತೆ. ಯಾವುದೇ ಲೈಸೆನ್ಸ್ ಇಲ್ಲ, ರೆವಿನ್ಯೂ ಜಾಗದಲ್ಲೇ ದಂಧೆ ನಡೆಸ್ತಾ ಇದ್ದ ಈ ಸುನಿಲ್ ಡಿಸೋಜಾ ಎಂಬಾತ. ಇವನಿಗೆ ಸೇರಿದಂಥ ಒಡೆತನದ್ದು ಅಥವಾ ಇವನ ಒಡೆತನದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಹೇಳಿಕೊಂಡು ಗ್ರಾಮಸ್ಥರನ್ನು ಬೆದರಿಸ್ತಿದ್ದಂತೆ. ಬೆಂಗಳೂರು ಹೊರವಲಯದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ನಡೀತಾ ಇದ್ದುದು ಬಟಾಬಯಲಾಗಿದೆ. ನೋಡೋದಕ್ಕೆ ಹೊರಗಡೆಯಿಂದ ನೋಡಿದ್ರೆ ಅದೊಂದು ಪಾಳು ಬಿದ್ದಂಥ ಬಂಗಲೆ, ಅದರ ಒಳಗೆ ಹೋದರೆ ನಡೆಯೋದೇ ಬೇರೆ. ಅಕ್ರಮ ಪ್ಲಾಸ್ಟಿಕ್ ದಂಧೆ ಎಗ್ಗಲದ ನಡೀತಾ ಇತ್ತು. ಬೆಂಗಳೂರು ಹೊರವಲಯದಲ್ಲಿ ನಡೀತಾ ಇದ್ದಂಥ ಅಕ್ರಮ ಪ್ಲಾಸ್ಟಿಕ್ ದಂಧೆ ಇದು. ಕದ್ದು ಮುಚ್ಚಿ ಪ್ಲಾಸ್ಟಿಕ್ ಕರಗಿಸಿ ಅಕ್ರಮ ಕವರ್ ತಯಾರಿಕೆಯನ್ನು ಮಾಡಲಾಗ್ತಾ ಇತ್ತು. ಸೊ ಇದು ಗ್ರಾಮಸ್ಥರಿಗೆ ಗೊತ್ತಿದ್ರೂ ಕೂಡ ಗ್ರಾಮಸ್ಥರನ್ನ ಬೆದರಿಕೆ ಹಾಕ್ತಿದ್ದಂತೆ. ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದ ಅನ್ನುವಂಥ ಒಂದು ಆರೋಪ ಇದೆ. ಸಾಮಾನ್ಯವಾಗಿ ನೋಡೋದಕ್ಕೆ ಪಾಳು ಬಿದ್ದ ಬಂಗ್ಲೆ ಥರ ಕಾಣಿಸೋದ್ರಿಂದ ಅಲ್ಲಿಗೆ ಜನ ಹೆಚ್ಚಾಗಿ ಹೋಗೋದು ಕೂಡ ಕಮ್ಮಿ ಇತ್ತು. ಹೋಗ್ತಾ ಇರಲಿಲ್ಲ ಜನ. ಸೊ ಪಾಳು ಬಿದ್ದಿದೆ ಬಂಗ್ಲೆ ಅಂತ ಹೋಗೋದಕ್ಕೂ ಭಯ ಬೀಳ್ತಾ ಇದ್ರು. ಆದರೆ ಅಲ್ಲಿ ನಡೀತಾ ಇದ್ದಂಥ ದಂಧೆ ಮಾತ್ರ ಪ್ಲಾಸ್ಟಿಕ್ ಕವರ್ಗಳನ್ನು ತಯಾರು ಮಾಡುವಂಥ ಒಂದು ದಂಧೆ. ಕದ್ದು ಮುಚ್ಚಿ ಪ್ಲಾಸ್ಟಿಕ್ಕನ್ನು ಕರಗಿಸಿ ಪ್ಲಾಸ್ಟಿಕ್ ಕವರನ್ನು ತಯಾರು ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ರು. ಮತ್ತು ಲೈಸೆನ್ಸ್ ಕೂಡ ಇಲ್ಲದೆ, ವಿತೌಟ್ ಲೈಸೆನ್ಸ್ ಅಕ್ರಮವಾಗಿ ದಂಧೆ ನಡೆಸ್ತಾ ಇದ್ದಂಥದ್ದು ಕೊನೆಗೂ ಕೂಡ ಬಟಾ ಬಯಲಾಗಿದೆ.